ನಮಸ್ಕಾರ ಸ್ನೇಹಿತರೆ. ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಸ್ನೇಹಿತರೆ, ನಮಗೆ ಏನಾದ್ರು ತೊಂದರೆ ಬಂದಾಗ ಆಸ್ಪತ್ರೆಗೆ ಹೋಗ್ತೀವಿ. ನಮ್ಮ ದೇಹ ತಿಳಿಸುತ್ತೆ. ಪ್ರತಿಯೊಂದು ಅಂಗನೂ ಪ್ರತಿಯೊಂದು ಪಾರ್ಟೂ ತಿಳಿಸುತ್ತೆ ನಮಗೆ. ಅಂದರೆ ಅಲ್ಲಿ ನೋವು ಬಂದಾಗ, ಉರಿ ಬಂದಾಗ, ಅಲ್ಲಿ ನವ ಬಂದಾಗ, ಅಲ್ಲಿ ಒಂದು ತಿಮಿರು ಬಂದಾಗ ಅದು ನಮಗೆ ಸಿಂಪ್ಟಮ್ಸ್. ಅದರಲ್ಲಿ ಒಂದಾದ ಹೊಟ್ಟೆ ನೋವು, ಹೊಟ್ಟೆಯಲ್ಲಿ ಕೊಬ್ಬು ಜಾಸ್ತಿ ಆಗಿರೋದು ಇತ್ಯಾದಿಗಳು. ಹೊಟ್ಟೆ ನೋವು ಬಂದಾಗ ಏನು ಮಾಡ್ತಾರೆ? ಓಡೋಗಿ ಆ ಸೀನು ಈ ಸೀನೊಂದು ಮತ್ತೊಂದು ಸೀನ್ ಎತ್ಕೊಂಡು ನುಂಗಿಬಿಟ್ಟು ಸ್ವಲ್ಪ ಇದು ಮಾಡ್ತಾರೆ. ಈ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಏನಾಗ್ತದೆ? ಬೇರೆ ಬೇರೆ ಕಾಯಿಲೆಗಳೆಲ್ಲ ಬಂದಿದೆ ಅಂತ ಇದು ಮಾಡ್ಕೊತಾರೆ. ಆದರೆ ಅಂತಹ ಒಂದು ಕೊಲೆಸ್ಟ್ರಾಲ್, ಅಂತಹ ಒಂದು ಮಧುಮೇಹ, ಅಂತಹ ಒಂದು ಈ ನಮ್ಮ ಒಂದು ಹೊಟ್ಟೆಯಲ್ಲಿರುವಂತಹ ಅನೇಕ ಕಾಯಿಲೆಗಳಿಗೆ ಇದು ದಿವ್ಯ ಔಷಧಿ. ಕೋರಿಯಾಂಡರ್, ಕೊತ್ತಂಬರಿ ಸೊಪ್ಪು. ಒಂದಿಷ್ಟು ಕೊತ್ತಂಬರಿ ಸೊಪ್ಪನ್ನು ಶೇಖರಿಸಿಕೊಂಡು ಅದನ್ನು ಚೆನ್ನಾಗಿ ತೊಳೆದುಬಿಟ್ಟು ಸಣ್ಣ ಸಣ್ಣ ಕತ್ತರಿಸಿ ಒಂದು ಪಾತ್ರೆಯಲ್ಲಿ ಹಾಕಿ, ಒಂದು ಕಪ್ ನೀರು ಹಾಕಿ, ಸ್ವಲ್ಪ ಶುಂಠಿ ಹಾಕಿ ಚೆನ್ನಾಗಿ ಕಾಯಿಸಿ ಅದನ್ನು ಕಷಾಯವಾಗಿ, ಅಂದರೆ ಟೀಯಾಗಿ ಅದನ್ನು ಚೀಪ್ ಮಾಡ್ತಾ ಬಂದರೆ, ಪ್ರತಿನಿತ್ಯ ಚೀಪ್ ಮಾಡ್ತಾ ಬಂದರೆ ಕೊಲೆಸ್ಟ್ರಾಲ್ ಹೋಗುತ್ತೆ, ಹೊಟ್ಟೆ ಶುದ್ಧೀಕರಣ ಆಗುತ್ತೆ, ಕರಳು ಶುದ್ಧಿ ಆಗುತ್ತೆ, ಹೊಟ್ಟೆ ನೋವು ಹೋಗುತ್ತೆ, ಕಣ್ಣಿಗೆ ಭಾರಿ ಒಳ್ಳೆಯದು, ಮಧುಮೇಹ ಅಸಲಿಗೆ ಬರಲ್ಲ, BP ದೂರ ಇಡ್ತಾರೆ. ಇಷ್ಟು ಕಾಯಿಲೆಗಳನ್ನು ದೂರ ಮಾಡುವ ಶಕ್ತಿ ಈ ಒಂದು ಕೊತ್ತಂಬರಿಗಿದೆ. ಇಂತಹ ಒಂದು ಕೊತ್ತಂಬರಿಯನ್ನು ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಇದು ಏನಪ್ಪ ಅಂದರೆ, ಒಂದು 15 ಡೇಸ್ 15 ದಿವಸ ಸೇವನೆ ಮಾಡಿ, ಮತ್ತೆ ನಿಲ್ಲಿಸಿ, ಮತ್ತೆ ಇದು ಮಾಡಿ. ಆಗ ಆ ಹೊಟ್ಟೆ ಕರುಳು ಎಲ್ಲ ಕ್ಲೀನ್ ಮಾಡಿ, ಶುದ್ಧ ಮಾಡಿ, ನಮ್ಮನ್ನು ಕಾಯಿಲೆ ರಹಿತ ಥರ ಮಾಡ್ತದೆ ಈ ಒಂದು ಕೊತ್ತಂಬರಿ. ಅದು ಸ್ವಲ್ಪ ಶುಂಠಿಯನ್ನು ಹಾಕಿ, ಭಾರಿ ಒಳ್ಳೆಯದು. ಸ್ನೇಹಿತರೆ, ಇಂತಹ ದಿವ್ಯ ಔಷಧ ನಮ್ಮ ಮನೇಲಿ ಇಟ್ಟುಕೊಂಡು ನಾವು ಆಸ್ಪತ್ರೆ ಪಾಲಾಗೋದು ಬೇಡ. ನಮಸ್ಕಾರ. ಇದನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಮುಟ್ಟಲಿ, ಎಲ್ಲರೂ ನೋಡಲಿ, ಅವ್ರ ಮನೆಗೆ ಅವ್ರು ಒಯ್ತಾರೆ. ನಮಸ್ಕಾರ ಸ್ನೇಹಿತರೆ.